ಅಲ್ಲ, ಜಪ ಪೂಜೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಗ್ರಂಥಾಲಯದ ಒಳಗ್ ಬಂದಿದ್ಯಾ? ಹೇ, ಸೋಫಿಯಾಗೆ ಅಥರ್ವ ವೇದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಿತ್ತು, ಅದಕ್ಕಾಗಿ ಇಲ್ಲಿ ಬಂದಿದ್ದೀನಿ. ಆ ಹುಡುಗಿಗೆ ಒಳ್ಳೆ ಜ್ಞಾನ ಇದೆ ಅಂತ ನಂಗೆ ಅನ್ನಿಸ್ತಿದೆ. ನಿನ್ನೆ ನಾನು ಪೂಜೆಗೆ ಬೇಕು ಅಂತ ಬೀಜಗಳನ್ನ ತರಕ್ ನದಿ ಹತ್ರ ಹೋದಾಗ ಇದು ಗಂಧರ್ವ ಪೂಜೆಗೆ ಬೇಕಾದಂಥ ಕಸ್ತೂರಿ ಬೀಜ ಅಲ್ವಾ ಅಂತ ನನ್ನ ಕೇಳಿದ್ಲು. ನಾನು ಆಶ್ಚರ್ಯ ಪಟ್ಬಿಟ್ಟೆ. ಏನದು ಮಾಡ್ತಿರೋದು? ಅದು ಅಥರ್ವ ವೇದ ಬಗ್ಗೆ ಓದ್ಬೇಕಿತ್ತು. ಮುಟ್ಬೇಡ ಅದನ್ನ, ಮುಟ್ಟೆ ಹಾಳು ಮಾಡ್ಬೇಡ ಅವನ್ನ. ಅದೊಂದು ಚಿಕ್ಕ ಸಂಶಯ ಇತ್ತು. ಸಂಶಯ ನಿನಗೋ ಆ ಎಲ್ಲಂದ್ರು ಅಪ್ಪನ್ಗೋ? ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಇಲ್ಲಿಂದ ಏನಾದ್ರು ಕತ್ಕೊಂಡೋಗಿ ಕೊಟ್ರೆ ಏನ್ ಕೊಡ್ತಾನ ಎಲ್ಲಂದ್ರು ಅಪ್ಪನ್? ಅಪ್ಪ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾನು ಆ ಹುಡುಗಿಗೆ ಸಹಾಯ ಮಾಡ್ಬೇಕಂತ ಇಲ್ಲಿಗೆ ಬಂದು ಅಥರ್ವ ವೇದ ಬಗ್ಗೆ ಓದ್ತಿದ್ದೆ. ಆಹಾ, ಸರಿ ಹೋಯ್ತು, ನಡೆಯೋ ಇಲ್ಲಿಂದ. ಮಾಧವ, ಹಾ, ಮುಚ್ಚಿ ಬೀಗ ಹಾಕೊಂಬಂದ್ ಕೊಡು. ಆಯ್ತು. ಕೇಳಿಸ್ಕೊಂಡ್ಯಾ? ನಿನ್ನ ಮಗ ಮಾಡಿದ ಕರ್ಮ. ಆ ಕ್ರಿಶ್ಚಿಯನ್ ಹುಡುಗಿ ಕೇಳಿದ್ಲು ಅಂತ ಗ್ರಂಥಗಳನ್ನ ಕದಿಯೋಕ್ ಬಂದಿದ್ದಾನೆ. ಸ್ವಂತ ಮನೆಯಲ್ಲಿ ಗ್ರಂಥನ ತಗೊಳ್ಳೋದು ಕದಿಯೋದು ಅಂತನಾ? ಕೇಳಿದಿರ ತಗೊಂಡಿದ್ದಕ್ಕೆ ಕ್ಷಮೆ ಕೇಳಪ್ಪ ಅಪ್ಪಂಗೆ. ಅಪ್ಪ, ನನ್ನ ಕ್ಷಮಿಸ್ಬಿಡಿ. ಸರಸ್ವತಿ ಪೂಜೆ ಮಾಡಿ ಮಂತ್ರ ಹೇಳಿ ಕೂಡಿಟ್ಟ ಗ್ರಂಥಗಳು. ಮಂತ್ರ ಹೇಳಿ ಪೂಜೆ ಮಾಡೋ ಅಂಥವ್ರು ಪೂಜಿಸೋದಕ್ಕೆ ಇರುವಂತಹ ತಾಳೆ ಗ್ರಂಥಗಳು. ಆ ಕೋಣೆಗೆ ಹೋಗೋದಕ್ಕೆ ಯಾರೋ ಅನುಮತಿ ಕೊಟ್ಟಿದ್ದು ನಿನಗೆ? ನಾನೇ ಅವನಿಗೆ ಒಳಗ್ ಬಿಟ್ಟಿದ್ದು. ಇವನಿಗೆ ಒಳಗ್ ಬರುವಂಥ ಅವಕಾಶನೇ ಇಲ್ವಾ? ಇಲ್ಲ. ಅವನು ಮತ್ತೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಅಂತ ಒಂದು ಅನುಮತಿ ಇವನಿಗೆ ಇಲ್ಲ. ನನ್ನ ತಾಂತ್ರಿಕ ಪರಂಪರೆ, ಸಕಲ ಸ್ವತ್ತುಗಳು ನನ್ನ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂತ ಮಗನಿಗೆ ಮಾತ್ರ ಇರೋದು. ನನ್ನನ್ನೇ ಧಿಕ್ಕರಿಸುವಂತ ಅಹಂಕಾರಿಗೆ ಇದಕ್ಕೆ ಯಾವ ಹಕ್ಕೂ ಇಲ್ಲ. ಅವನ್ಗೆ ಯಾವ ಹಕ್ಕಿಲ್ಲ? ಸರಿ ಆಯ್ತು. ಮನೇಲಿರೋ ಹೆಣ್ಮಕ್ಳೆಲ್ಲ ಪ್ರಶ್ನೆ ಮಾಡುವಂತ ಸಮಯ ಬಂದಿದೆ ಅಲ್ವಾ? ಆಸ್ತಿ ಮತ್ತೆ ಹಕ್ಕು ಸಾವಿನ ನಂತರ ಸಿಗುತ್ತೆ ಅಂತ ಅನ್ಕೊಂಡಿರ್ಬಹುದು. ಇಲ್ಲ, ಸಿಗೋದಿಲ್ಲ. ನೋಡಿ ತಿರುಮೇನಿ, ಸ್ವಲ್ಪ ಶಾಂತಿಯಿಂದ ಯೋಚನೆ ಮಾಡಿ. ಕೆಟ್ಟ ನಕ್ಷತ್ರದಲ್ಲಿ ಹುಡ್ತೋನು. ತಡ ಆಗ್ತಿದೆಯಲ್ಲ ಮಾಧವ, ಸಾವಿತ್ರಿ ಬರ್ಲಿಲ್ವಲ್ಲ? ವಿಶೇಷವಾದ ಪೂಜೆ ಅಲ್ವಾ, ತಡ ಆಗ್ಬೋದಲ್ವಾ? ಮನೆಯವ್ರಿಗೋಸ್ಕರ ದೇವ್ರ ಕಾರ್ಯಕ್ಕೆ ಯಾಕೆ ತಡ ಮಾಡಬೇಕು? ನಾವು ಹೋಗೋಣ. ಹೂಗಳು, ಅಮೃತ ಬಳ್ಳಿ ಬೇರು, ಪೂಜೆಗೆ ಬೇಕಿರೋ ಸಾಮಗ್ರಿಗಳನ್ನೆಲ್ಲ ತಗೊಂಡಿದ್ಯಾ ಮಾಧವ? ಹಾ. ನಮಸ್ಕಾರ ತಿರುಮಣಿಯವ್ರೆ, ನಾನ್ ನಾನಿ, ಹೆರಿಗೆ ಮಾಡ್ದವಳು. ನನ್ನ ಕೈಯಾರೆ ಹೆರಿಗೆ ಮಾಡಿದ ಮಕ್ಕಳಿಗೆ ಕಣ್ಮುಚ್ಸಕ್ಕೆ ಹೇಗ್ ಸಾಧ್ಯ ತಿರುಮಣಿ? ಏನ್ ನಾಣಿ ಅಮ್ಮ, ತಿರುಮೇನಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಈ ಥರ ಅಡ್ಡದಾರಿಗೆ ಬರ್ಬೋದಾ ನೀನು? ಯಾಕೆ ಬಂದಿದ್ದು ನೀನು? ನಿಮ್ಮ ಊರಿಗೆ ಬಂದು ತುಂಬಾ ವರ್ಷಗಳಾಯ್ತು. ಬಂದಾಗ ಆತುಲಮ್ಮ ಮತ್ತೆ ಮಕ್ಳನ್ನ ನೋಡ್ಬೇಕು. ಆ ರೀತಿ ಬಂದು ಹೋಗೋದಕ್ಕೆಲ್ಲ ಇಲ್ಲಿ ಅನುಮತಿ ಇಲ್ಲ. ಹೋಗ್ತಾ ಇರು. ಹೇಳಿದ್ದು ಕೇಳಿಸ್ಲಿಲ್ವಾ ನಿನಗೆ? ದಾರಿಗೆ ಅಡ್ಡ ನಿಂತ್ಕೋಬೇಡ, ಹೋಗು. ನಾ ಹೊರಡೋಣವಾ? ಅಪಶಕುನ ಆಯ್ತು ಮಾಧವ. ಇನ್ನು ಇವತ್ತು ಹೊರಡೋದು ಬೇಡ. ಇವತ್ತು ನಾವು ಬರೋದಿಲ್ಲ ಅಂತ ಅವ್ರಿಗೆ ತಿಳಿಸ್ ಹೋಗು. ಆಯ್ತು. ಯಾಕೆ, ಏನಾಯ್ತು? ನಡ್ಕೊಂಡ್ಬರ್ಬೇಕಾದ್ರೆ ಪ್ರಜ್ಞತೆ ಬಿದ್ದೋದ್ರು. ಸ್ವಲ್ಪ ಹಾಸ್ಪಿಟ್ಲಿಗೆ. ಹೌದಾ? ಬೇಗ ಬನ್ನಿ, ಬೇಗ ಬನ್ನಿ. ಬನ್ನಿ ಬನ್ನಿ. ಆಂಟಿ ಮುಂದೆ ಬನ್ನಿ. ಹುಷಾರು. ನಾನು ಜೊತೆ ಬರಲಾ? ಬೇಡ ಬೇಡ ಬೇಡ. ಆಸ್ಪತ್ರೆಗೆ ಹೋಗೋಣವಾ? ಏನಾಯ್ತು? ಸ್ವಲ್ಪ ತಲೆ ಸುತ್ತಂಗಾಯ್ತಮ್ಮ. ಹಾಸ್ಪಿಟ್ಲಿಗೆಲ್ಲ ಏನ್ ಬೇಡ. ಇವತ್ತೇನ್ ತಿಂದ್ರಿ? ಏನೂ ತಗೊಂಡಿಲ್ಲ. ಅಮ್ಮವ್ರ ಹೆಸರೇನು? ನಾನಿ.
ನಿಮ್ಗೆ ಎಷ್ಟು ಜನ ಮಕ್ಕಳು? ಎಷ್ಟೊಂದು ಮಕ್ಕಳನ್ನ ನನ್ನ ಕೈಯಾರೆ ಹುಟ್ಟಿಸಿದ್ದೀನಿ. ಆದರೆ ನಾನು ಮಾತ್ರ ಹಿಂಗೊಬ್ಬಂಟಿಯಾಗೇ ತಿರುಗ್ತಾ ಇದ್ದೀನಿ. ಮಕ್ಕಳು ಹುಟ್ಟಿಸೋ ಮುಂಚೆ ಇರೋ ಸ್ನೇಹ, ಮಕ್ಕಳು ಹುಟ್ಟಿಸಿದ್ಮೇಲೆ ಆ ಸ್ನೇಹ ಪ್ರೀತಿ ಇರೋದಿಲ್ಲಮ್ಮ ನಮಗೆ. ಎಲ್ಲ ದೇವ್ರಾಡ್ಸೋ ಆಟ. ನಿಮ್ಗಿಷ್ಟ ಆದ್ರೆ ನೀವಿಲ್ಲೇ ಉಳ್ಕೋಬೋದು. ನಮಗೂ ಒಂದು ಜೊತೆ ಇರುತ್ತೆ. ದೇವರಿಗೆ ನನ್ನ ಮೇಲೆ ಅಕ್ಕರೆ ಬಂದಿರಬೇಕು. ಅದಕ್ಕೆ ಮನೇಲಿ ನಡೆದಿದ್ದೆಲ್ಲ ಗೊತ್ತಾಯ್ತು. ಅದಕ್ಕೆ ನಾನೇ ಕಾರಣ ಅಲ್ವಾ? ಹೇ, ಹಾಗೇನಿಲ್ಲ. ಇವ್ರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಇವರೇ ನಿನ್ನ ಈ ಭೂಮಿಗೆ ಬರೋ ಹಾಗೆ ಮಾಡಿದ್ದು, ಮಿಡ್ ವೈಫ್. ಹೇ, ನಾನೇ ಅಮ್ಮ. ನಿಮ್ ಬಗ್ಗೆ ಅಮ್ಮ ಸಾಕಷ್ಟು ಸಲ ಹೇಳಿದ್ದಾರೆ. ನೀನ್ ನೋಡ್ಬೇಕಂತ ಆಸೆ ಆಯ್ತು. ಇನ್ನೊಬ್ಬ ಇರ್ಬೇಕಲ್ಲ. ಯದು, ಇಲ್ಲಿರೋ ಪೂಜೆಗಳನ್ನೆಲ್ಲ ಅವನೇ ನೋಡ್ಕೊಡೋದು. ಹೇಗಿದ್ರು ಇವ್ರು ನಿನಗೆ ಪರಿಚಯ ಆಗೋದಕ್ಕೆ ನಾನೇ ಕಾರಣ ಅಲ್ವಾ? ಹಾ, ಹೌದೌದು. ಬೇಕಿದ್ರೆ ಇನ್ನೊಂದ್ ಚಾಪೆ ತಗೊಂಡು ಆ ಕಡೆ ಕೂಡ ಒಣಗ್ಸು. ಬೇಡ, ಅದೆಲ್ಲ ಒಣಗಿದೆ. ಹೌದಾ? ಇದು ಸಾಕು ಅಲ್ಲ? ಮಾಧವ, ನಮಸ್ಕಾರ. ನಾವು ಬಂದಿದ್ದೀವಿ ಅಂತ ತಿರುಮೇಣಿಗೆ ಹೇಳಿ. ಓ, ಬನ್ನಿ ಕೂತ್ಕೊಳ್ಳಿ. ದೊಡ್ಡವ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಕು, ಅದೇನೇ ಒಳ್ಳೇದು. ಏನಂತೀರಾ? ಕಾರ್ಯ ನಮ್ ಕೈ ಬಿಟ್ಟು ಹೋಗ್ಬಾರ್ದು. ಅವ್ರ ಕೋಪದ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಹಾಗಂತ ಬಂದ್ ವಿಚಾರ ಹೇಳ್ದೇ ಇರಕ್ಕಾಗತ್ತ? ಅದೇ ಆ, ಕ್ಷೇತ್ರದ ಅಧಿಕಾರಿಗಳೆಲ್ಲ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ಏನಾದ್ರೂ ವಿಷಯ ಖಂಡಿತ ಇರಲೇಬೇಕು. ಅಧಿಕಾರಿಗಳು ನಮ್ಮ ಹತ್ರ ಸುಳ್ಳು ಹೇಳಿದ್ರೆ ಮುಖ್ಯವಾದ ವಿಷಯಗಳನ್ನ ತೀರ್ಮಾನ ತಗೊಳ್ಳೋದು ವರ್ಷಾನ್ಗಟ್ಲೆಯಿಂದ ದ್ವಾರಕಾ ಮಠದಲ್ಲಿ ತಾನೆ. ಕ್ಷೇತ್ರ ಮತ್ತೆ ಮಠದ ಶುದ್ಧೀಕರಣದ ವಿಷಯ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದಿಕ್ಕೆ ಸಭೆ ಸೇರಿದೀವಿ. ದೇವರ ವಿಚಾರದಲ್ಲಿ ಒಂದು ಕೆಟ್ಟ ವಿಚಾರ ಗೊತ್ತಾಗಿದೆ. ಮಠದಲ್ಲಿರುವಂತ ವರಾಹ ಮೂರ್ತಿ ಕೋಪದಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಆ ವಿಷಯ ಈಗಾಗಲೇ ಬಗೆಹರಿದಿದೆಯಲ್ವಾ? ನಿಮಗೇನ್ ಕಾಣಿಸ್ತು? ಮಠದ ಅಶುದ್ಧಿನೇ ಇದಕ್ಕೆ ಕಾರಣ. ಯದುಕೃಷ್ಣ ನಂಬೂದರಿ ಉಪವಾಸ ಮತ್ತೆ ವ್ರತನ ಮುರಿದಿದ್ದಾರೆ. ಆದ್ರೆ ನಮ್ಮೂರಲ್ಲಿ ಈ ತರ ಸಂಪ್ರದಾಯನ ಮುರಿಯೋಕೆ ಮತ್ತೆ ಅನುಷ್ಠಾನನ ಮಾಡೋಕೆ ಬೇರೆ ಯಾರೂ ಇಲ್ವೇ ಇಲ್ಲ. ಅದಕ್ಕೆ ಕಾರಣ ಇದೇ ಆಗಿರ್ಬೇಕು. ವೇದ ತಿಳ್ಕೊಳ್ಳೋದಕ್ಕೆ ಬೇರೆ ಧರ್ಮದ ಒಬ್ಳನ್ನ ಕರ್ಕೊಂಡು ಅವನು ನನ್ನ ಮನೆಗೆ ಬಂದಿದ್ದ. ಅವಳೇ ನನಗೆ ವೇದದ ಪಾಠ ಹೇಳ್ಕೊಟ್ಟು ಹೋದ್ಲು. ಇದಕ್ಕೆ ಏನಂತ ಹೇಳ್ಬೇಕು? ಸುಮ್ನೆ ವಿವಾದ ಇಲ್ಲ, ಏನೂ ಬೇಡ. ತಿರುಮಣಿ ಹತ್ರ ವಿಚಾರನ ತಲುಪ್ಸೋಕೆ ಪರಿಹಾರ ಕೇಳೋದಕ್ಕಷ್ಟೇ ಬಂದಿದ್ದು. ಏನಂತಪ್ಪ? ಯಲಂದೂರಪ್ಪ ಹೇಳೋಂಥ ವಿಷಯಗಳು ಎಲ್ಲ ಸತ್ಯವಾಗೇ ಇರುತ್ತೆ. ಯತಿ ನಂಬೂದರಿ ಮಡಿ ಮೈಲ್ಗೆನ ನಂಬೋದಿಲ್ಲ ಮತ್ತೆ ಪರಂಪರೆನ ಒಪ್ಕೊಳ್ಳೋದಿಲ್ಲ. ಈ ತರ ಒಬ್ಬ ವ್ಯಕ್ತಿ ಮನೇಲಿದ್ದಾಗ ದೋಷ ಮನೆಗ್ ಮಾತ್ರ ಅಲ್ವಲ್ಲ, ಇಡೀ ನಾಡಿಗೆ ಅಂಟ್ಕೊಳ್ಳುತ್ತಲ್ವಾ? ವರಾಹ ಮೂರ್ತಿನ ಪ್ರತಿಷ್ಠಾಪಿಸಿರೋದು ಶುದ್ಧತೆಯಿಂದಾನೆ. ದುರ್ದೇವತೆಗಳನ್ನ ನಾವು ಬಂಧಿಸಿರೋದು ಉಗ್ರ ಮಂತ್ರಗಳ ಸಹಾಯದಿಂದ. ಯಾವ ಅಶುದ್ಧಿಯೂ ಆ ಸ್ಥಳಕ್ಕೆ ತಟ್ಟೋದಿಲ್ಲ. ನೀವು ಇಷ್ಟು ಹೇಳಿದ ಮೇಲೆ ಇನ್ನೊಮ್ಮೆ ಸರಿಯಾಗಿ ಯೋಚಿಸೋಣ. ಇದನ್ನೇ ನಾನು ಹೇಳಿದ್ದು. ಕ್ಷೇತ್ರ ಸಭೆಯ ಅಧಿಕಾರ ದ್ವಾರಕಾ ಮಠದಿಂದ ಹೊರಗಿರ್ಬೇಕು ಅಂತ. ಅದು ಮಠದ ಸ್ವತ್ತು ಅಷ್ಟೇ ಅಲ್ವಲ್ಲ, ವರಾಹ ಮೂರ್ತಿ. ಬರೀ ಮಂತ್ರ ಹೇಳಿ ಪಡ್ಕೊಂಡಿದ್ದಲ್ಲ ಅದು. ಉಪಾಸನೆಗಳಲ್ಲಿ ಇಲ್ಲಿ ತನಕ ಯಾವ ಸಮಸ್ಯೆನೂ ನಾನು ನೋಡಿಲ್ಲ. ಯತಿ ಇಲ್ಲಿ ಆಚಾರ ವಿಚಾರಗಳ ಪ್ರಕಾರನೇ ನಡ್ಕೋತಾ ಇದ್ದಾನೆ. ತನ್ನ ಇಷ್ಟದ ಪ್ರಕಾರದ ಜೀವನ. ಅನ್ಯ ಧರ್ಮದ ಒಬ್ಳು ಹುಡುಗಿ. ಬೇರೆ ಧರ್ಮದವ್ರ ಜೊತೆ ಸ್ನೇಹ ಮಾಡಿದ್ದು ನಿಜಾನೇ, ಆದ್ರೆ ನಮ್ಮ ಆಚಾರ ವಿಚಾರಗಳನ್ನ ನಾನು ಯಾವತ್ತೂ ಹಾಳು ಮಾಡಿಲ್ಲ. ದ್ವಾರಕ ಮಠ ದೇವಸ್ಥಾನದ ತರ. ಅಲ್ಲಿ ಅನ್ಯ ಜನಗಳು ಕಾಲಿಟ್ರೆ ನಂಬುವುದರ ಸಭೆ ಪ್ರಶ್ನೆ ಮಾಡುತ್ತೆ. ಅಪ್ಪ, ನನಗ್ ಕ್ಷಮಿಸ್ಬಿಡಿ. ಕಾಂಗಾಟೆ ಪರಮೇಶ್ವರ ನಂಬೂದ್ರಿ ಆಗಾಗ ಕ್ಷೇತ್ರ ದರ್ಶನಕ್ಕಂತ ಹೋಗಿ ಬೆಟ್ಟ ಮತ್ತೆ ನದಿಗಳ ಹತ್ರ ಮದ್ಯ ಸೇವಿಸ್ತಾರೆ. ಹೀಗೆ ಒಂದಿನ ಮದ್ಯ ಸೇವಿಸ್ಬೇಕಾದ್ರೆ ಪೊಲೀಸವ್ರ ಕೈಲಿ ನೀವು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದು ಅದಿನ್ನು ಮರ್ತಿಲ್ಲ ತಾನೆ? ನಿಲ್ಸೋ, ಏನು ಹುಚ್ಚುನ್ ತರ ಮಾತಾಡ್ತಾ ಇದ್ಯಾ? ಬರೀ ಸುಳ್ಳು. ಕ್ಷೇತ್ರ ದರ್ಶನಕ್ಕೆ ದೊಡ್ಡ ನಂಬೋದ್ರಿ ಅವರು ಇಷ್ಟು ವರ್ಷ ಹೋಗ್ತಾ ಬಂದಿದ್ದಾರೆ. ನೀನ್ ಅವ್ರಿಗೂ ಕೂಡ ಅವಮಾನ ಮಾಡ್ತಾ ಇದ್ಯಾ? ಸಭೆ ಉಣ್ಣಿ ನಂಬೋದ್ರಿನ ಶತ್ರು ಅಂತ ಅನ್ಕೋಬೇಡಿ. ವಿಷಯಗಳನ್ನು ಹೇಳಿ ತಿಳ್ಕೊಳ್ಳಲು ನಾವು ಇಲ್ಲಿ ಬಂದಿದ್ದೀವಿ. ತುಂಬಾ ಚರ್ಚೆ ಮಾಡಬೇಡಿ. ಏನು ಒಳ್ಳೇದಂತ ನೋಡ್ಕೊಳ್ಳಕ್ಕೆ ಮಠದಲ್ಲಿ ದೊಡ್ಡ ತಿರುಮೇನಿ ಇದಾರಲ್ವಾ, ಎಲ್ಲ ವಿಷಯಗಳನ್ನು ನಾವು ಹೇಳೋಣ. ನಮ್ಮ ಸಂಸ್ಕೃತಿ ಮತ್ತೆ ಆಚರಣೆಗಳನ್ನ ಪಾಲನೆ ಮಾಡ್ಲೇ ಇಲ್ಲ ಅಂದ್ರೆ ವರಾಹ ಮೂರ್ತಿನ ಬೇರೆ ಸ್ಥಳಕ್ಕೆ ಬದಲಾಯಿಸಬೇಕು ಅಂತ ಈ ಸಭೆ ತೀರ್ಮಾನ ಮಾಡುತ್ತೆ. ಹೌದು ಹೌದು, ಬರ್ತೀವಿ. ಈ ಮನೆಗೆ ಬಂದವರು ಶತ್ರುಗಳಾದ್ರೂ ಕೂಡ ಅಸಭ್ಯ ರೀತಿಯಲ್ಲಿ ಮಾತಾಡ್ಸೋ ಹಾಗಿಲ್ಲ. ಇದೇ ಕೊನೆ.
ಗಂಧರ್ವನ ಯಾತನೆಯನ್ನು ತೆಗೆಯಲು ರಾತ್ರಿ 3 ಗಂಟೆ ತನಕ ಪೂಜೆ ನಡೆಯುತ್ತೆ. ಈ ಸೆಲೆಬ್ರೇಷನ್ ನೋಡು, ಬುದ್ಧ ಜಯಂತಿ ದಿನ ಆಗಿದ್ದು. ಇದು ವೈಶಾಖ ಪೂರ್ಣಿಮೆ ದಿನ, ಗಂಧರ್ವ ಉಪಾಸನ. ಎರಡೂ ಒಂದೇ. ಟೀ ತಗೊಳಪ್ಪ. ಊಟಕ್ಕೆ ಸಮಯ ಆಯ್ತು, ಊಟ ಮಾಡ್ತೀಯಪ್ಪ? ಖಂಡಿತವಾಗ್ಲೂ ಮಾಡ್ತಾ ಇದ್ದೆ, ಆದ್ರೆ ಇವತ್ ಬೇಡ. ನಿನ್ಗೋಸ್ಕರ ಪ್ಯೂರ್ ವೆಜಿಟೇರಿಯನ್, ಮತ್ತಿನ್ನೇನು? ಹೌದು. ಬುದ್ಧನ್ ಜನ್ಮದಿನದ ದಿನ ಪೂಜೆ ಮಾಡೋರು ಮಹಾಯಾನ ಬುದ್ಧಿಸ್ಟ್. ಈ ಥರ 5 ಪ್ರಧಾನಗಳಿದೆ. ನಮಗೆ ಗಾಂಧರ್ವ ಪೂಜೆ ಬಗ್ಗೆ ಗೊತ್ತಲ್ವಾ? ಪಂಚಮಕರ, ಮದ್ಯಂ, ಮಾಂಸಂ, ಮತ್ಸ್ಯಂ, ಮುದ್ರಾ ಮತ್ತೆ ಮೈಥುನ. ಟಿಬೇಟಿಯನ್ ಬುದ್ಧಿಸಂ ಪ್ರಕಾರ ಪಂಚತತ್ವ ಅಂದ್ರೆ ಸ್ತ್ರೀ ಪುರುಷ ಇಬ್ರು ಸೇರಿ ಮಾಡೋಂಥ ಪೂಜೆ, ಸೆಕ್ಷುವಲ್ ಯೋಗ. ತಾಂತ್ರಿಕ ಪರಂಪರೆಯಲ್ಲಿ ವಾಮಾಚಾರಿಗಳೆಲ್ಲ ಏನಿದ್ದಾರೆ ಇವೆಲ್ಲ ಮಾಡ್ತಾರೆ. ದಕ್ಷಿಣ ಆಚಾರ್ಯದಲ್ಲಿ ಸಾತ್ವಿಕ ಪರಂಪರೆಗಳಲ್ಲಿ ಇವನ್ನೆಲ್ಲ ಮಾಡಲ್ಲ. ಹಾಗಾದ್ರೆ ಮಠದಲ್ಲಿ ಯದುಕೃಷ್ಣನ್ ಇದ್ರಲ್ಲಿ ಯಾವ್ದು ಮಾಡೋದು? ಸಾತ್ವಿಕ ಮಂತ್ರನೇ. ಅಷ್ಟೊಂದು ಗ್ಯಾರಂಟಿನಾ? ನಾನು ಹೋದಾಗ ಮನೆ ಮ್ಯಾನೇಜರ್ ಯಾವುದೋ ಬೀಜಗಳನ್ನ ಕಿತ್ತುತ್ತಾ ಇದ್ರು. ಅದನ್ನ ನೋಡಿದ್ರೆ ಕಾಮಕಸ್ತೂರಿ ಅನ್ನಿಸ್ತು. ಸಾಧಾರಣವಾಗಿ ಸೆಕ್ಷುವಲ್ ತಾಂತ್ರಿಕಕ್ಕೆ ಇದನ್ನ ಯೂಸ್ ಮಾಡೋದು. ಗ್ರಂಥಗಳೇ ಹೇಳುತ್ತೆ ಹಾಗಂತ. ನೀನ್ ಏನ್ ಹೇಳ್ಬೇಕಂತಿದ್ಯಾ? ಯದುಕೃಷ್ಣ ನಂಬೋದ್ರಿ ಹೇಳೋದ್ರಲ್ಲಿ ಏನೋ ಸುಳ್ಳಿದೆ ಅನ್ಸುತ್ತೆ. ಅದನ್ನ ಸ್ವಲ್ಪ ಹುಷಾರಾಗಿ ವಿಚಾರಿಸ್ಬೇಕು ಯತಿ. ನಿಲ್ಸು. ಇಷ್ಟು ದಿವಸ ನಾನಿನ್ ಜೊತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಎದು ದುರ್ಮಂತ್ರವಾದಿ ಅಂತ ಕೇಳಿಸ್ಕೊಳ್ದಕ್ಕ? ನಿನ್ ಮಿತಿಯಲ್ಲಿ ನೀನಿರ್ಬೇಕು. ಏ ಯತಿ, ನಿನ್ಕೋ. ಯತಿ, ಕೋಪ ಮಾಡ್ಕೊಳ್ಬೇಡ. ಏನೋ ನನ್ಗನ್ಸಿದ್ದನ್ನ ನಾನು ಹೇಳ್ದೆ ಅಷ್ಟೇ. ಚಿಕ್ಕ ವಯಸ್ಸಿಂದ ಮಂತ್ರ ವಿದ್ಯೆಗಳನ್ನ ಕಷ್ಟಪಟ್ಟು ಪಠನೆ ಮಾಡೋದನ್ನ ನನ್ನ ಹತ್ರದಿಂದ ನೋಡಿದೀನಿ. ನಿನ್ಗೊಂದ್ ವಿಷಯ ನಾನು ಹೇಳ್ತೀನಿ, ಕೇಳಿಸ್ಕೊ. ಸ್ವಂತ ಜೀವನನ ಪಕ್ಕಕ್ಕಿಟ್ಟು ಅವನ್ ಜೀವನನ ದೇವ್ರಿಗಂತ ಅರ್ಪಿಸಿದಾನೆ. ಯತಿ, ನಾನ್ ಹೇಳಿದ್ದು ನೀನ್ ಹೇಳೋಂತ ಫಿಲಾಸಫಿನ ಕೇಳಿಸ್ಕೊಳ್ಳೋದಕ್ ನಾನ್ ಬಂದಿಲ್ಲ. ಆದ್ರೆ ಏನಂದ್ರೆ ಯದು ಬಗ್ಗೆ ಈ ರೀತಿ ತಮಾಷೆ ಮಾಡಿದ್ರು ಕೂಡ ನನಗ್ ಸ್ವಲ್ಪ ಇಷ್ಟ ಆಗಲ್ಲ. ನಾನು ಅವ್ರ ಬಗ್ಗೆ ತಮಾಷೆ. ನಾನು ಆಮೇಲೆ ಬರ್ತೀನಿ. ಆ ಶಂಕರ್ ನಂಬುದ್ರಿ ಸುಳ್ಳು ಹೇಳೋ ಹಾಗೆ ನೀನು ಸುಳ್ಳು ಹೇಳ್ಬೇಡ ಸೋಫಿ. ಯತಿ,
ಅನು